ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 133. ವಿಕ್ರಮ್ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ವೇಲಚೇರಿ ಮುಖ್ಯ ರಸ್ತೆಯ ಕಡೆಗೆ ತಿರುಗಿಸಿದನು. ಕಾವ್ಯಾಳ ಕೋಪದ ಮಾತುಗಳು, ತನ್ನ ಮೇಲೆಯೇ ಇದ್ದ ಆಕ್ರೋಶ ಅವನ ಕೈಗಳಲ್ಲಿದ್ದ ವೇಗದಲ್ಲಿ ಕಾಣುತ್ತಿತ್ತು. ಬೈಕ್ ಗಾಳಿಯ ವೇಗದಲ್ಲಿ ಹಾರುತ್ತಿತ್ತು. ಅವನಿಗೆ ಸ್ವಲ್ಪ ಹಿಂದೆಯೇ ಮುಖವಾಡ ಧರಿಸಿ ತನ್ನ ಗುರುತನ್ನು ಮರೆಮಾಚಿಕೊಂಡು ಸ್ಕೂಟಿಯಲ್ಲಿ ತೀವ್ರವಾಗಿ ಹಿಂಬಾಲಿಸಿಕೊಂಡು ಬರುತ್ತಿದ್ದಳು ಯಾಶಿಕಾ. ಇವತ್ತು ನಿನ್ನ ಬರ್ತ್ಡೇ ವಿಕ್ಕಿ ಮಾವ, ಆದರೆ ಇದು ನಿನ್ನ ಜೀವನದಲ್ಲಿ ನೀನು ಮರೆಯಲಾಗದ ದಿನವಾಗಿ ಬದಲಾಗಿದೆ. ನಿನ್ನನ್ನೇ ದಾಳವಾಗಿ ಬಳಸಿಕೊಂಡು ಆ ಮನೆಗೆ ನಾನು ಮತ್ತೆ ದರ್ಪದಿಂದ ಕಾಲಿಡಲಿದ್ದೇನೆ. ಇವತ್ತು ನಿನ್ನನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲೇ ಕುತಂತ್ರದ ಲೆಕ್ಕಾಚಾರ ಹಾಕುತ್ತಾ ವಿಕ್ರಮ್ನ ಬೈಕನ್ನೇ ಗುರಿಯಾಗಿಟ್ಟುಕೊಂಡು ವೇಗ ಹೆಚ್ಚಿಸಿದಳು. ವಿಕ್ರಮ್ ನೇರವಾಗಿ ಹೋಗಿ ನಿಲ್ಲಿಸಿದ್ದು ತನ್ನ ಆಪ್ತ ಸ್ನೇಹಿತನಾದ ರಾಮ್ ಮನೆಯ ಮುಂದೆ. ಬೈಕ್ ನಿಲ್ಲಿಸಿಬಿಟ್ಟು ವಿಕ್ರಮ್ ಒಳಗೆ ಹೋಗಲು ಯಾಶಿಕಾ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ತನ್ನ ಸ್ಕೂಟಿಯನ್ನು ನಿಲ್ಲಿಸಿ ಗಮನಿಸತೊಡಗಿದಳು. ಮನೆಯೊಳಗೆ ಪ್ರವೇಶಿಸಿದ ವಿಕ್ರಮ್ಗಾಗಿ ಅವನ ಸ್ನೇಹಿತರ ಗುಂಪು ಕಾಯುತ್ತಿತ್ತು. ಅವನ ಕಾಲೇಜು ಸ್ನೇಹಿತರು 4 ಸೇರಿ ಹ್ಯಾಪಿ ಬರ್ತ್ಡೇ ಮಚ್ಚಾ ಎಂದು ಕೂಗುತ್ತಲೇ ಅವನ ತಲೆಯ ಮೇಲೆ ಮೊಟ್ಟೆ ಹೊಡೆದು ಹಿಟ್ಟು ಎರಚಿ ಭರ್ಜರಿ ಸೆಲೆಬ್ರೇಷನ್ ಶುರು ಮಾಡಿದರು. ಸಾಮಾನ್ಯವಾಗಿ ಹೀಗೆ ತನ್ನ ಹುಟ್ಟುಹಬ್ಬವನ್ನು ಆಚರಿಸುವಾಗ ಕುಣಿದು ಕುಪ್ಪಳಿಸುವ ವಿಕ್ರಮ್ ಇಂದು ಬಲವಂತವಾಗಿ ತನ್ನ ತುಟಿಗಳ ಮೇಲೆ ಮುಗುಳು ನಗೆಯನ್ನು ತರಿಸಿಕೊಂಡನು. ಅವನ ಕಣ್ಣುಗಳು ಮಾತ್ರ ಯಾರಿಗೂ ತಿಳಿಯದಂತೆ ತನ್ನ ಕೈಯಲ್ಲಿದ್ದ ಮೊಬೈಲ್ ಸ್ಕ್ರೀನನ್ನೇ ನೋಡುತ್ತಿದ್ದವು. ಇನ್ನೂ ಅವಳಿಂದ ಒಂದು ಮೆಸೇಜ್ ಕೂಡ ಬರಲಿಲ್ಲ. ಇವತ್ತು ನನ್ನ ಬರ್ತ್ಡೇ ಅಂತ ಅವಳಿಗೆ ಗೊತ್ತು. ನಾನು ಅವತ್ತೇ ಹೇಳಿದ್ದೆ, ನಿನ್ನೆ ನಾನು ಮಾತನಾಡಿದ್ದಕ್ಕೆ ನನ್ನ ಮೇಲಿರುವ ದ್ವೇಷದಿಂದ ಬೇಕಂತಲೇ ಅವಾಯ್ಡ್ ಮಾಡಿದ್ದಾಳ ಎಂದು. ಅವನ ಒಳಮನಸ್ಸು ಕಾವ್ಯಾಳನ್ನು ನೆನೆದು ಕೊರೆಯುತ್ತಿತ್ತು. ಏನು ವಿಕ್ಕಿ, ಒಂಥರ ಡಲ್ ಆಗಿದ್ದೀಯ. ಅಣ್ಣ ಅತ್ತಿಗೆ ಹನಿಮೂನ್ಗೆ ಹೋಗಿ ಬಂದ್ರು ಅನ್ನಿಸುತ್ತೆ. ಇವತ್ತು ನೈಟ್ ಪಾರ್ಟಿ ಎಲ್ಲಿ ಎಂದು ರಾಮ್ ಅವನ ಭುಜ ತಟ್ಟಿ ಕೇಳಲು, ಪಾರ್ಟಿಯೆಲ್ಲ ಏನು ಬೇಡ ಕಣೋ, ಸುಮ್ಮನೆ ಎಲ್ಲಾದರೂ ಶಾಂತವಾಗಿರುವ ಜಾಗಕ್ಕೆ ಹೋಗಿ ಬರೋಣ ಎಂದು ವಿಕ್ರಮ್ ಹೇಳಿದನು ನಿರುತ್ಸಾಹದಿಂದ. ಆಮೇಲೆ ಸ್ನಾನ ಮುಗಿಸಿ ಅವನ ಸ್ನೇಹಿತರು ತಂದಿಟ್ಟಿದ್ದ ಬಟ್ಟೆ ಧರಿಸಿ ತಯಾರಾದನು. ಇಂದು ಅವನ ಮನಸ್ಸು ಶಾಂತಿಯನ್ನು ಹುಡುಕುತ್ತಿದ್ದರಿಂದ ಕೆಲವು ಆಶ್ರಮಗಳಲ್ಲಿ, ಅಂದ್ರೆ ಅನಾಥಾಶ್ರಮಗಳಲ್ಲಿ ಅವನು ತನ್ನ ಸ್ನೇಹಿತರೊಂದಿಗೆ ಸಮಯ ಕಳೆದನು. ಯಾಶಿಕಾ ಕೂಡ ಅವನು ಹೋದ 4 ಆಶ್ರಮಗಳಿಗೂ ಹೋಗಿ ಹೊರಗೆ ಬೇಸರದಿಂದ ಕಾಯುತ್ತಿದ್ದಳು. ಇವನು ಎಲ್ಲಾದರೂ ಕುಡಿದು ಟೈಟ್ ಆಗ್ತಾನೆ ಅಂತ ನೋಡಿದ್ರೆ ಇವನೇನಿದು ಸಮಾಜ ಸೇವೆ ಮಾಡ್ಕೊಂಡಿದ್ದಾನೆ ಎಂದು ಹತಾಶಳಾದಳು. ಅಥರ್ವನು ವಿಕ್ರಮ್ ತನ್ನ ಹೆಂಡತಿಯೊಂದಿಗೆ ಇರುತ್ತಾನೆ, ಅವನಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡುವುದು ಬೇಡ ಎಂದು ಫೋನ್ ಮಾಡಲಿಲ್ಲ. ಆಫೀಸ್ನಲ್ಲಿ ಕಾರ್ತಿಕ್, ಯುವರಾಜ್ ಯಾರೂ ಅವನ ಪರ್ಸನಲ್ ನಂಬರ್ಗೆ ಕರೆ ಮಾಡಲಿಲ್ಲ. ಆಫೀಸ್ ಫೋನ್ ಅವನ ಬೈಕ್ನಲ್ಲಿತ್ತು. ಬೈಕ್ ಅವನ ಸ್ನೇಹಿತನ ಮನೆಯಲ್ಲಿತ್ತು. ಸಂಜೆಯಾಗುತ್ತಿದ್ದಂತೆ ಅವನ ಸ್ನೇಹಿತರು, ಏನೋ ಮಚ್ಚ, ಬರ್ತ್ಡೇ ದಿನ ಮೊದಲ ಬಾರಿಗೆ ನಾವು ಇವತ್ತು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಇನ್ಮೇಲೆ ನಾವು ಪಾರ್ಟಿ ಮಾಡ್ತೀವಿ. ನಾವು ಯಾವಾಗಲೂ ಹೋಗುವ ಸ್ಟಾರ್ ಹೋಟೆಲ್ ಪಬ್ನಲ್ಲೇ ಇವತ್ತು ನೈಟ್ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಎಂದನು ಶರಣ್. ವಿಕ್ರಮ್ಗೂ ಆ ಮನೆಯ ಬಿಗುವಿನ ವಾತಾವರಣದಿಂದ ತಪ್ಪಿಸಿಕೊಳ್ಳಲು ಅದೇ ಸರಿಯಾದ ದಾರಿ ಎನಿಸಿತು. ಸರಿ ಕಣೋ, ನಾನು ಬರ್ತೀನಿ, ಹೊರಡೋಣ ಎಂದನು. ಹೊರಗೆ ವಿಕ್ರಮ್ ಮತ್ತು ಅವನ ಸ್ನೇಹಿತರು ಮತ್ತೆ ಕಾರು ಹತ್ತಿ ಆ ಸ್ಟಾರ್ ಹೋಟೆಲ್ನತ್ತ ಹೊರಡುವುದನ್ನು ಗಮನಿಸಿದ ಯಾಶಿಕಾ ಮತ್ತೆ ತನ್ನ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿ ಅವರ ಕಾರನ್ನು ಬಿಡದೆ ಹಿಂಬಾಲಿಸತೊಡಗಿದಳು. ಮತ್ತೊಂದೆಡೆ ಕಾವ್ಯಾಳ ಕೋಣೆ ಕಾಲೇಜಿನಿಂದ ಮನೆಗೆ ಬಂದವಳು ಇವತ್ತು ಪೂರ್ತಿ ವಿಕ್ರಮ್ ಬಳಿ ಮಾತನಾಡದೆ ಸುಸ್ತಾಗಿದ್ದಳು. ನಿನ್ನೆ ರಾತ್ರಿ ವಿಕ್ರಮ್ ಬಳಿ ಅಷ್ಟು ಕೋಪದಿಂದ ಮಾತನಾಡಿ ಫೋನ್ ಕಟ್ ಮಾಡಿದರೂ ಅವಳೊಳಗಿನ ತಳಮಳ ನಿಂತಿರಲಿಲ್ಲ. ಇವತ್ತು ಪೂರ್ತಿ ಅವನು ಫೋನ್ ಮಾಡುತ್ತಾನೆ ಎಂದು ಕಾಯುತ್ತಿದ್ದಳು. ಆದರೆ ಅವನು ಫೋನ್ ಮಾಡಲೇ ಇಲ್ಲ. ಅವರು ನನ್ನ ಗಂಡ ತಾನೆ, ನನ್ನ ಬಳಿ ಹಕ್ಕು ಚಲಾಯಿಸಿ ಮಾತನಾಡುವುದರಲ್ಲಿ ಏನು ತಪ್ಪಿದೆ? ನಾನು ಯಾಕೆ ಆ ರೀತಿ ಒಂದು ಮೃಗದ ಹಾಗೆ ಅವರನ್ನು ಬೈದು ಅವಮಾನಿಸಿದೆ?
ಛೆ, ಅವರಿಗೆ ಎಷ್ಟು ಕಷ್ಟವಾಗಿರಬೇಡ ಎಂದು ಅಪರಾಧಿ ಮನೋಭಾವದಿಂದ ಅವಳ ಕಣ್ಣುಗಳು ಒದ್ದೆಯಾದವು. ಆಗ ಅವನೊಂದಿಗೆ ಮಾತನಾಡಿದ್ದೆಲ್ಲವೂ ನೆನಪಿಗೆ ಬಂತು. ಅವನ ಹುಟ್ಟುಹಬ್ಬದ ವಿಚಾರ ಥಟ್ಟನೆ ಅವಳ ಮೆದುಳಿನಲ್ಲಿ ಮಿಂಚಿನಂತೆ ಹೊಳೆಯಿತು. 1998 4/27. ಅವರ ಬರ್ತ್ಡೇ ಡಿಸೆಂಬರ್ 27 ಎಂದು ವೇಗವಾಗಿ ಮೊಬೈಲ್ನಲ್ಲಿ ಹಿಂದಿನ ದಿನಾಂಕವನ್ನು ನೋಡಿದವಳು ಗಾಬರಿಯಲ್ಲಿ ತನ್ನ ತಲೆಗೆ ಹೊಡೆದುಕೊಂಡಳು. ಕಾವ್ಯ, ಅಯ್ಯೋ, ಇವತ್ತು ವಿಕ್ರಮ್ ಸರ್ಗೆ ಬರ್ತ್ಡೇನಾ? ನನಗೆ ಇದು ಶುದ್ಧವಾಗಿ ಮರೆತೇ ಹೋಯಿತಲ್ಲ. ನಿನ್ನೆ ರಾತ್ರಿ ಅವರ ಬರ್ತ್ಡೇ ದಿನವೇ ನಾನು ಅವರನ್ನು ಅಷ್ಟು ಕೀಳಾಗಿ ಮಾತನಾಡಿ ಅವಮಾನಿಸಿದ್ನಾ ಎಂದು ನೆನಪಿಸಿಕೊಳ್ಳುವಾಗಲೇ ಅವಳಿಗೆ ಎದೆ ಅಡಚಿದಂತಾಯಿತು. ತಕ್ಷಣ ವಿಕ್ರಮ್ಗೆ ಫೋನ್ ಮಾಡಲು ತನ್ನ ಬೆರಳುಗಳನ್ನು ಆತುರಪಡಿಸಿದಳು. ಆದರೆ ಮರುಕಡೆಯಲ್ಲಿ ನೀವು ಸಂಪರ್ಕಿಸುತ್ತಿರುವ ಗ್ರಾಹಕರ ಸಂಖ್ಯೆ ಸ್ವಿಚ್ ಆಫ್ ಆಗಿದೆ ಎಂದು ಕಂಪ್ಯೂಟರ್ ಧ್ವನಿ ಗೋಡೆಯಂತೆ ತಡೆಯಿತು. ಪ್ಲೀಸ್ ವಿಕ್ರಮ್ ಸರ್, ಫೋನ್ ಎತ್ತಿ, ನಾನು ಗೊತ್ತಿಲ್ಲದೆ ಕೋಪದಲ್ಲಿ ಮಾತನಾಡಿಬಿಟ್ಟೆ ಎಂದು ಕಾವ್ಯ ಆತಂಕದಿಂದ ಪದೇ ಪದೇ ಪ್ರಯತ್ನಿಸತೊಡಗಿದಳು. ಆದರೆ ಅವನ ಮೊಬೈಲ್ ರೀಚ್ ಆಗಲೇ ಇಲ್ಲ. ಆಫ್ ಮಾಡಿದ ಮೊಬೈಲ್ ಲೈನ್ ಹೇಗೆ ಸಿಗುತ್ತದೆ? ಸಂಜೆ 6:30 ಚೆನ್ನೈ ಇಸಿಆರ್ ರಸ್ತೆಯಲ್ಲಿರುವ ಆ ಬೃಹತ್ ಸ್ಟಾರ್ ಹೋಟೆಲ್ನ ಫ್ಯಾಷನ್ ಶೋ ಅಂಗಳ. ಬಣ್ಣದ ದೀಪಗಳ ಬೆಳಕಿನಲ್ಲಿ, ಪಾಶ್ಚಿಮಾತ್ಯ ಸಂಗೀತದ ಅಬ್ಬರದಲ್ಲಿ ಆ ಜಾಗವೇ ಹಬ್ಬದಂತೆ ಕಂಗೊಳಿಸುತ್ತಿತ್ತು. ವಿಷ್ಣುಪ್ರಸಾದ್ ವಿಐಪಿ ಸೀಟಿನಲ್ಲಿ ಕುಳಿತು ಕೈಯಲ್ಲಿ ಒಂದು ತಂಪು ಪಾನೀಯದ ಲೋಟವನ್ನು ಇಟ್ಟುಕೊಂಡು ವೇದಿಕೆಯನ್ನ ನೋಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಯಾವುದೇ ಉತ್ಸಾಹವಿರಲಿಲ್ಲ. ಬೆಳಿಗ್ಗೆ ತನ್ನ ಹೆಂಡತಿ ಯಾಮಿನಿ ತನಗಾಗಿ ನೋಡಿ ನೋಡಿ ಶುಂಠಿ ಟೀ ಮಾಡಿಕೊಟ್ಟಿದ್ದು, ಅವಳ ಕಂಬನಿ ತುಂಬಿದ ಕಣ್ಣುಗಳು ಅವನ ನೆನಪಿನಿಂದ ಮಾಸಿರಲಿಲ್ಲ. ಆಗ ವೇದಿಕೆಯ ಮೇಲೆ ಕನಿಷ್ಕಾ ಆಧುನಿಕ ಶೈಲಿಯ ಉಡುಪುಗಳನ್ನು ಧರಿಸಿ ಬಹಳ ನಾಜೂಕಾಗಿ ಮಾಡೆಲಿಂಗ್ ವಾಕ್ ಮಾಡಿಕೊಂಡು ಬಂದಳು. ಅವಳನ್ನು ನೋಡಿದೊಡನೆ ಅಂಗಳವೇ ಚಪ್ಪಾಳೆಯಿಂದ ಮೊಳಗಿತು. ಕನಿಷ್ಕಾಳ ಕಣ್ಣುಗಳು ಗುಂಪಿನಲ್ಲಿದ್ದ ವಿಷ್ಣುವನ್ನು ಹುಡುಕಿ ಹಿಡಿದು ಅವನನ್ನು ನೋಡಿ ಒಂದು ಕಳ್ಳ ಮುಗುಳು ನಗೆಯನ್ನು ಬೀರಿದವು. ವಿಷ್ಣುವು ಕರ್ತವ್ಯಕ್ಕಾಗಿ ಮುಗುಳು ನಕ್ಕನು. ಆದರೆ ಅವನೊಳಗೆ ಯಾವುದೋ ಒಂದು ಶೂನ್ಯತೆ ಆವರಿಸಿತ್ತು. ಈ ಆಡಂಬರ, ಈ ಲೈಮ್ ಟೈಮ್ ಮಾತ್ರ ಕನಿಷ್ಕಾಳ ಪ್ರಪಂಚ. ಇವಳಿಗೆ ನಾನು ಬೇಕು. ಆದರೆ ನನ್ನ ಕುಟುಂಬವೋ, ನನ್ನ ವಾಸ್ತವಿಕ ಜೀವನವೋ ಇವಳಿಗೆ ಸೆಟ್ ಆಗುವುದಿಲ್ಲ. ಆದರೆ ಯಾಮಿನಿ ಎಂದು ಮೊದಲ ಬಾರಿಗೆ ಕನಿಷ್ಕಾ ಮತ್ತು ಯಾಮಿನಿಯನ್ನು ತನ್ನ ಮನಸ್ಸಿನಲ್ಲಿ ಹೋಲಿಸಿ ನೋಡತೊಡಗಿದನು ವಿಷ್ಣು. ಅದೇ ಹೋಟೆಲ್ನ ಮತ್ತೊಂದು ಭಾಗದಲ್ಲಿದ್ದ ಪಬ್ ಕಡೆಗೆ ವಿಕ್ರಮ್ ಮತ್ತು ಅವನ ಸ್ನೇಹಿತರು ಪ್ರವೇಶಿಸಿದರು. ಸಂಗೀತದ ಅಬ್ಬರದ ಸದ್ದು, ಡಿಸ್ಕೋ ದೀಪಗಳ ತಿರುಗುವಿಕೆ ಆ ഇരുಳಿನ ಹೊತ್ತನ್ನು ಆಕ್ರಮಿಸಿಕೊಂಡಿದ್ದವು. ಮನಸ್ಸಿನಲ್ಲಿದ್ದ ತಳಮಳ ಮತ್ತು ನಿರಾಸೆಯನ್ನು ತಡೆಯಲಾರದೆ ಸ್ನೇಹಿತರ ಒತ್ತಾಯದಿಂದ ವಿಕ್ರಮ್ ಮಿತಿ ಮೀರಿ ಮದ್ಯಪಾನ ಮಾಡಿದ್ದನು. ಆಗಲೇ ಕಾವ್ಯಾಳ ವಿರಹದಿಂದ ಬಾಡಿದ್ದ ಅವನ ದೇಹದೊಳಗೆ ಈಗಿದ್ದ ಅಮಲು ಅವನ ಸ್ವಪ್ರಜ್ಞೆಯನ್ನು ಸಂಪೂರ್ಣವಾಗಿ ತಡಬಡಾಯಿಸುವಂತೆ ಮಾಡಿತು. 1 ಗಂಟೆ ಕಳೆಯಿತು. ಫ್ಯಾಷನ್ ಶೋ ಮುಗಿದು ಬ್ಯಾಕ್ ಸ್ಟೇಜ್ ಬಳಿ ವಿಷ್ಣು ಹೋದಾಗ ಕನಿಷ್ಕಾ ಓಡಿ ಬಂದು ಅವನನ್ನು ಅಪ್ಪಿಕೊಂಡಳು. ಥ್ಯಾಂಕ್ಸ್ ವಿಷ್ಣು, ಇವತ್ತು ನೀನು ಬಂದಿದ್ದು ನನಗೆ ಎಷ್ಟು ದೊಡ್ಡ ಸಪೋರ್ಟ್ ಗೊತ್ತಾ ಎಂದಳು ಅವನ ಕೆನ್ನೆಗೆ ಮುತ್ತಿಟ್ಟು. ವಿಷ್ಣು ಅವಳ ಅಪ್ಪುಗೆಯಿಂದ ನಿಧಾನವಾಗಿ ದೂರ ಮಾಡಿ, ಕಂಗ್ರಾಟ್ಸ್ ಕನಿಷ್ಕಾ, ಶೋ ತುಂಬಾ ಚೆನ್ನಾಗಿತ್ತು. ಸರಿ, ಟೈಮ್ ಆಯ್ತು, ನಾನು ಹೊರಡುತ್ತೇನೆ ಎಂದನು ನಿರುತ್ಸಾಹದಿಂದ. ಏನು ವಿಷ್ಣು, ಬಂದ ತಕ್ಷಣ ಹೊರಡ್ತೀನಿ ಅಂತ ಇದೀಯಾ? ಇವತ್ತು ನೈಟ್ ಸಕ್ಸಸ್ ಪಾರ್ಟಿ ಇದೆ, ನೀನು ನನ್ನ ಜೊತೆ ಇರಬೇಕು ಎಂದು ಅವನ ಕೈ ಹಿಡಿದು ಹಠ ಹಿಡಿದಳು. ಇಲ್ಲ ಕನಿಷ್ಕಾ, ನನ್ನ ಮೈಗೆ ಸ್ವಲ್ಪ ಹುಷಾರಿಲ್ಲ. ಬೆಳಿಗ್ಗೆಯಿಂದಲೇ ವಿಪರೀತ ತಲೆನೋವು. ನಾನು ಮನೆಗೆ ಹೋಗಿ ರೆಸ್ಟ್ ತಗೋಬೇಕು. ಪ್ಲೀಸ್ ಅರ್ಥ ಮಾಡಿಕೊ ಎಂದು ವಿಷ್ಣು ಖಚಿತವಾಗಿ ಹೇಳಿದೊಡನೆ ಕನಿಷ್ಕಾಳ ಮುಖ ಸಣ್ಣದಾಯಿತು. ಅವಳು ಕೋಪಗೊಂಡರೆ ಅವನು ಇರುತ್ತಾನೆ ಎಂದುಕೊಂಡವಳು, ಓಕೆ ಫೈನ್, ನೀನು ಹೊರಡು ಎಂದು ಅವಳು ಕೋಪದಿಂದ ಮುಖ ತಿರುಗಿಸಿಕೊಳ್ಳಲು ವಿಷ್ಣು ಅಲ್ಲಿಂದ ಭಾರವಾದ ಹೃದಯದಿಂದ ಹೊರನಡೆದನು. ಅದನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಮತ್ತೊಂದೆಡೆ ಮಚ್ಚ, ನಾನು ಹೋಗಿ ಕಾರಿನಲ್ಲಿ ನನ್ನ ಮೊಬೈಲ್ ತಗೊಂಡು ಬರ್ತೀನಿ ಎಂದು ರಾಮ್ ಎದ್ದು ಹೋಗಲು ಉಳಿದ ಸ್ನೇಹಿತರು ಬಿಲ್ ಸೆಟಲ್ ಮಾಡಲು ಕೌಂಟರ್ ಕಡೆಗೆ ನಡೆದರು. ವಿಕ್ರಮ್ ಮಾತ್ರ ಅಲ್ಲಿದ್ದ ಒಂದು ಸೋಫಾದಲ್ಲಿ ತಲೆಯನ್ನು ಹಿಂದಕ್ಕೆ ವಾಲಿಸಿ ತೂರಾಡುತ್ತಾ ಕಣ್ಣು ಮುಚ್ಚಿ
ಕಣ್ಣು ಮುಚ್ಚಿ ಕುಳಿತಿದ್ದನು. ಅವನ ಶರ್ಟ್‌ನ ಗುಂಡಿಗಳು ಸಡಿಲವಾಗಿದ್ದವು. ಆಗ ತನ್ನ ಫೋನ್ ತೆಗೆದು ಆನ್ ಮಾಡಿದನು. ಮೊಬೈಲ್ ಆನ್ ಆದ ತಕ್ಷಣ ಸ್ಕ್ರೀನ್ ಮೇಲೆ ವೈಫ್ ಕಾಲಿಂಗ್ ಎಂದು ಮಿನುಗಿತು. ಪಾಪ ಕಾವ್ಯ ಬಿಡದೆ ಕರೆ ಮಾಡುತ್ತಿದ್ದಳು ಅನ್ನಿಸುತ್ತೆ. ಆದರೆ ಆ ಫೋನನ್ನು ವಿಕ್ರಮ್ ಕೈಗೆ ತೆಗೆದುಕೊಳ್ಳುವ ಮುನ್ನ ಕತ್ತಲಿನಿಂದ ನುಗ್ಗಿ ಬಂದ ಒಂದು ಕೈ ಕತ್ತಲಿನಿಂದ ನುಗ್ಗಿ ಬಂದ ಒಂದು ಕೈ ಆ ಮೊಬೈಲನ್ನು ಕಿತ್ತುಕೊಂಡು ತಟ್ಟನೆ ಸೈಲೆಂಟ್ ಮೋಡ್‌ಗೆ ಹಾಕಿತು. ಅದು ಯಾಶಿಕಾ. ಅವಳು ತನ್ನ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ವಿಕ್ರಮ್‌ನ ಪಕ್ಕದಲ್ಲಿ ಬಹಳ ಹತ್ತಿರದಲ್ಲಿ ಕುಳಿತಳು. ಅಮಲಿನ ಮಂಪರಿನಲ್ಲಿ ನಿಧಾನವಾಗಿ ಕಣ್ಣು ತೆರೆದ ವಿಕ್ರಮ್‌ನ ಮುಂದೆ ಅವಳ ಮುಖ ಮಸುಕಾಗಿ ಕಂಡಿತು. ಅವನ ಕಣ್ಣುಗಳು ಅಮಲಿನಲ್ಲೂ ಕಾವ್ಯಳ ಮುಖವನ್ನೇ ಹುಡುಕುತ್ತಿದ್ದರಿಂದ ಅವನಿಗೆ ಯಾಶಿಕಾಳ ಮುಖ ಕಾವ್ಯಳಂತೆ ಕಂಡಿತು. ಕಾವ್ಯ, ನೀನು ಬತ್ತು ಬಿಟ್ಟೆಯಾ? ನನ್ನನ್ನು ಕ್ಷಮಿಸಿಬಿಡು ಎಂದು ಅಮಲಿನಲ್ಲಿ ಬಡಬಡಿಸುತ್ತಲೇ ವಿಕ್ರಮ್ ತಟ್ಟನೆ ಯಾಶಿಕಾಳನ್ನು ತನ್ನ ಬಲವಾದ ಕೈಗಳಿಂದ ಎಳೆದುಕೊಂಡು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡನು. ಯಾಶಿಕಾಳ ಮುಖದಲ್ಲಿ ಒಂದು ಅಸಾಧ್ಯವಾದ ಕುತಂತ್ರದ ನಗು ಮೂಡಿತು. ತನ್ನ ಮೊಬೈಲನ್ನು ಗುಟ್ಟಾಗಿ ಆನ್ ಮಾಡಿ ವಿಕ್ರಮ್ ತನ್ನನ್ನು ಅಪ್ಪಿಕೊಂಡಿರುವ ಸ್ಥಿತಿಯನ್ನು ಒಂದು ಸೆಲ್ಫಿಯಾಗಿ ಫೋಟೋ ತೆಗೆದುಕೊಂಡಳು. ವಿಕ್ಕಿ ಮಾವ, ಹ್ಯಾಪಿ ಬರ್ತ್ಡೇ ಎಂದು ಕಾಮದ ದನಿಯಲ್ಲಿ ಗುಣಗುಟ್ಟಿದವಳು ವಿಕ್ರಮ್‌ನ ಅಮಲಿನ ಸ್ಥಿತಿಯನ್ನು ಬಳಸಿಕೊಂಡು ಅವನಿಗೆ ತನ್ನ ಭುಜದ ಆಸರೆ ನೀಡಿ ತಾನು ಮೊದಲೇ ಬುಕ್ ಮಾಡಿ ಇಟ್ಟಿದ್ದ ಆ ಹೋಟೆಲ್‌ನ ಐಷಾರಾಮಿ ಕೋಣೆಗೆ ಯಾರಿಗೂ ತಿಳಿಯದಂತೆ ಕರೆದುಕೊಂಡು ಹೋಗತೊಡಗಿದಳು. ಫ್ಯಾಷನ್ ಶೋ ಮುಗಿಸಿ ಕಾರಿನ ಕಡೆಗೆ ನಡೆಯುತ್ತಿದ್ದ ವಿಷ್ಣುಪ್ರಸಾದ್ ಆಕಸ್ಮಿಕವಾಗಿ ಆ ಕಡೆ ನೋಡಿದನು. ಅಲ್ಲಿ ಅಮಲಿನಲ್ಲಿ ತೂರಾಡುತ್ತಿರುವ ಒಬ್ಬನನ್ನು ಒಂದು ಹುಡುಗಿ ಅಪ್ಪಿಕೊಂಡು ಲಿಫ್ಟ್ ಕಡೆಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ಕಂಡಿತು. ತೀಕ್ಷ್ಣವಾಗಿ ಗಮನಿಸಿದ ವಿಷ್ಣುವಿನ ಕಣ್ಣುಗಳು ಆಘಾತದಿಂದ ಅಗಲವಾದವು. ಅದು ವಿಕ್ರಮ್ ಅಲ್ವಾ? ಅವನನ್ನು ಕರೆದುಕೊಂಡು ಹೋಗ್ತಾ ಇರೋದು ಯಾಶಿಕಾ. ಇವಳು ಯಾಕೆ ಇಲ್ಲಿಗೆ ಬಂದಳು? ವಿಕ್ರಮ್ ಯಾಕೆ ಈ ಸ್ಥಿತಿಯಲ್ಲಿದ್ದಾನೆ? ಯಾಶಿಕಾಳ ಮುಖದಲ್ಲಿದ್ದ ಆ ಕುತಂತ್ರದ ನಗುವನ್ನು ಕಂಡಾಗಲೇ ಅವಳ ಉದ್ದೇಶ ತಪ್ಪಾಗಿದೆ ಎಂಬುದನ್ನು ವಿಷ್ಣುವಿನ ಗಂಡು ಬುದ್ಧಿ ತಟ್ಟನೆ ಊಹಿಸಿತು. ತನ್ನ ಪರಮ ಶತ್ರುವಿನ ತಮ್ಮನಾಗಿದ್ದರೂ ಒಬ್ಬ ಹೆಣ್ಣಿನ ಸಂಚಿನಿಂದ ಒಬ್ಬನ ಜೀವನ ನಾಶವಾಗಬಾರದು ಎಂಬ ಧರ್ಮ ಅವನೊಳಗೆ ಎಚ್ಚರಗೊಂಡಿತು. ಯಾರಿಗೂ ತಿಳಿಯದಂತೆ ಆತುರದಿಂದ ಅವರನ್ನು ಹಿಂಬಾಲಿಸಿದನು ವಿಷ್ಣು. ರೂಮ್ ನಂಬರ್ 405. ಬಾಗಿಲು ತೆಗೆದು ವಿಕ್ರಮ್‌ನನ್ನು ಒಳಗೆ ದೂಡಿದ ಯಾಶಿಕಾ ಕುತಂತ್ರದ ನಗುವಿನೊಂದಿಗೆ ಬಾಗಿಲು ಹಾಕಲು ಪ್ರಯತ್ನಿಸಿದಳು. ಚಟಾರ್ ಎಂದು ಇದ್ದಕ್ಕಿದ್ದಂತೆ ಒಂದು ಬಲವಾದ ಕೈ ಬಾಗಿಲನ್ನು ತಡೆದು ದೂಡಿತು. ಯಾಶಿಕಾ ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿಯಲು ಒಳಗೆ ನುಗ್ಗಿದನು ವಿಷ್ಣುಪ್ರಸಾದ್. ವಿಷ್ಣು, ನೀನು ನೀನು ಹೇಗೆ ಇಲ್ಲಿಗೆ ಎಂದು ಯಾಶಿಕಾ ಆತಂಕದ ಉತ್ತುಂಗಕ್ಕೆ ಹೋದಳು. ವಿಕ್ರಮ್‌ನನ್ನು ಬಿಟ್ಟು ಹೊರಗೆ ಹೋಗೆ ಎಂದು ವಿಷ್ಣುವಿನ ಧ್ವನಿ ಸಿಂಹ ಗರ್ಜನೆಯಂತೆ ಮೊಳಗಿತು. ಅಷ್ಟರಲ್ಲಿ ಯಾಶಿಕಾ, ಏ ವಿಷ್ಣು, ಏನಂದ್ಕೊಂಡ ಇದೀಯ ನಿನ್ನ ಮನಸ್ಸಿನಲ್ಲಿ? ಇವನು ನನ್ನ ಮಾವ. ನಾವಿಬ್ಬರು ಇಷ್ಟಪಟ್ಟೆ ಇಲ್ಲಿಗೆ ಬಂದಿದ್ದೀವಿ. ಮಧ್ಯದಲ್ಲಿ ಬರೋಕೆ ನೀನ್ಯಾರೋ? ನೀನೊಬ್ಬ ಕುಡುಕ. ಮರ್ಯಾದೆಯಿಂದ ಇಲ್ಲಿಂದ ಹೋಗೋ ಎಂದು ಕಿರುಚುತ್ತಲೇ ಅವನ ಶರ್ಟ್ ಹಿಡಿಯಲು ಹಾರಿದಳು. ಚಟಾರ್ ಎಂದು ಆ ಮಹಡಿಗೆ ಅದಿರುವಂತೆ ಯಾಶಿಕಾಳ ಕೆನ್ನೆಗೆ ಬಿತ್ತು ಒಂದು ಬಲವಾದ ಏಟು. ಅವಳ ತುಟಿಯಂಚಿನಲ್ಲಿ ರಕ್ತ ಜಿನುಗಿತು. ಅವಳ ಕೂದಲನ್ನು ಹಿಡಿದು ಗೋಡೆಗೆ ಸೇರಿಸಿ ಸರಸರನೆ ತಳ್ಳಿದ ವಿಷ್ಣು ಅವಳ ಕುತ್ತಿಗೆಯನ್ನು ತನ್ನ ಬಲವಾದ ಕೈಯಿಂದ ಬಿಗಿಯಾಗಿ ಹಿಡಿದುಕೊಂಡನು. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಇಲ್ಲಿ ನೋಡು ಯಾಶಿಕಾ, ನಿನ್ನ ಈ ಕ್ರಿಮಿನಲ್ ಪ್ಲಾನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ವಿಕ್ರಮ್ ಇಷ್ಟಪಟ್ಟು ನಿನ್ನ ಜೊತೆ ಬಂದಿದ್ದಾನಾ? ಇಲ್ಲ ನೀನು ಅವನನ್ನು ಅಮಲಿನಲ್ಲಿ ಲಾಕ್ ಮಾಡಿ ಕರೆದುಕೊಂಡು ಬಂದಿದ್ದೀಯಾ? ಸರಿ, ಈಗಲೇ ನಾನು ಅಥರ್ವನಿಗೆ ಕಾಲ್ ಮಾಡಿ ಇಲ್ಲಿಗೆ ಬರಲು ಹೇಳಲೇ? ಯಾರು ಯಾರ ಜೊತೆ ಇಷ್ಟಪಟ್ಟು ಬಂದ್ರು ಅಂತ ಅವನ ಮುಂದೆಯೇ ಕ್ಲಿಯರ್ ಮಾಡಿಬಿಡಲೇನೆ ಎಂದು ವಿಷ್ಣು ಹಲ್ಲು ಕಡಿಯುತ್ತಾ ಕೇಳಲು ಯಾಶಿಕಾಳ ಮುಖ ದೆವ್ವ ಬಡಿದಂತೆ ಬೆಳ್ಳಗಾಯಿತು. ಅಥರ್ವ ಮಾವ, ಬೇಡ ವಿಷ್ಣು ಪ್ಲೀಸ್ ಎಂದು ಯಾಶಿಕಾ ನಡುಗಿದಳು. ಸರಿಯಾಗಿ ಅದೇ ಸಮಯಕ್ಕೆ ವಿಷ್ಣು ಸೂಪರ್ ಎಂದು ಗಾಂಭೀರ್ಯದ ಧ್ವನಿ ಆ ಕೋಣೆಯ ಬಾಗಿಲಲ್ಲಿ ಕೇಳಿಸಿತು. ಚಪ್ಪಾಳೆ ತಟ್ಟುತ್ತಲೇ ಒಳಗೆ ಪ್ರವೇಶಿಸಿದನು ಅಥರ್ವ. ಅವನ ಹಿಂದೆ ಆತಂಕದಿಂದ ನಿಂತಿದ್ದಳು ನಕ್ಷತ್ರ. ದೇವಸ್ಥಾನಕ್ಕೆ ಹೋಗೋಣ ಎಂದು ತಮ್ಮನಿಗೆ ಕಾಲ್ ಮಾಡಿದ ಅಥರ್ವನಿಗೆ ವಿಕ್ರಮ್‌ನ ಮೊಬೈಲ್ ಸ್ವಿಚ್ ಆಫ್ ಎಂದು ಬರಲು ಕೂಡಲೇ ಅವನ ಸ್ನೇಹಿತರಿಗೆ ಕರೆ ಮಾಡಿ
ಅವನು ಇರುವ ಹೋಟೆಲನ್ನು ಕಂಡುಹಿಡಿದು ಆತಂಕದಿಂದ ಅಲ್ಲಿಗೆ ಬಂದಿದ್ದನು. ಆದರೆ ಅಲ್ಲಿ ಯಾಶಿಕಾ ಹೆಣೆದಿದ್ದ ಬಲೆಯನ್ನು ವಿಷ್ಣು ಹೊಡೆದು ಹಾಕಿದ ದೃಶ್ಯವನ್ನು ಅವನು ತನ್ನ ಕಣ್ಣುಗಳಿಂದಲೇ ನೋಡಿಬಿಟ್ಟನು. ಕೋಣೆಯೊಳಗೆ ಅಥರ್ವನನ್ನು ಕಂಡೊಡನೆ ಯಾಶಿಕಾ ಹಾಗೆಯೇ ಶಿಲೆಯಂತೆ ಎಪ್ಪುಗಟ್ಟಿ ಹೋದಳು. ಅವಳ ಕುತಂತ್ರದ ಯೋಜನೆ ಬುಡ ಸಮೇತ ಕುಸಿಯಿತು. ವಿಷ್ಣು ಯಾಶಿಕಾಳ ಕುತ್ತಿಗೆಯಿಂದ ತನ್ನ ಕೈಯನ್ನು ತೆಗೆದುಬಿಟ್ಟು ಅಮಲಿನಲ್ಲಿ ಕುಸಿಯುತ್ತಿದ್ದ ವಿಕ್ರಮ್ನನ್ನು ತನ್ನ ಒಂದು ಕೈಯಿಂದ ಭದ್ರವಾಗಿ ಹಿಡಿದುಕೊಂಡನು. ತನ್ನ ಪರಮ ಶತ್ರುವಾಗಿ ತನ್ನ ಕುಟುಂಬವನ್ನೇ ನಾಶ ಮಾಡಲು ಬಂದವನೆಂದು ತಿಳಿದಿದ್ದ ವಿಷ್ಣುಪ್ರಸಾದ್ ಇಂದು ತನ್ನ ತಮ್ಮನ ಶೀಲವನ್ನು, ಅವನ ಜೀವನವನ್ನು ಈ ಯಾಶಿಕಾಳ ಕುತಂತ್ರದ ಬಲೆಯಿಂದ ಕಾಪಾಡಿ ನಿಂತಿರುವುದನ್ನು ಕಂಡು ಅಥರ್ವನ ಮನಸ್ಸು ಹಾಗೆಯೇ ಕರಗಿ ಭಾವುಕವಾಯಿತು. ಅವನಿಗೂ ವಿಷ್ಣುವಿಗೂ ಇದ್ದ ಆ ಹಳೆಯ ದ್ವೇಷ ಆ ಒಂದೇ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿ ಮಾಯವಾಯಿತು. ಅಥರ್ವ ನಿಧಾನವಾಗಿ ಮುಂದೆ ಬಂದು ವಿಷ್ಣುವಿನ ಭುಜ ತಟ್ಟಿದನು. ಅವನ ಕಣ್ಣುಗಳು ಲಘುವಾಗಿ ಒದ್ದೆಯಾಗಿದ್ದವು. ನನ್ನ ತಮ್ಮನ ಲೈಫ್ ಕಾಪಾಡಿದೀಯ ವಿಷ್ಣು, ತುಂಬಾ ಥ್ಯಾಂಕ್ಸ್ ಎಂದನು ಅಥರ್ವ ತನ್ನ ಜೀವಿತಾವಧಿಯಲ್ಲಿ ಮೊದಲ ಬಾರಿಗೆ ವಿಷ್ಣುವಿನ ಕೈಗಳನ್ನು ಹಿಡಿದು ಕೃತಜ್ಞತೆಯಿಂದ. ವಿಷ್ಣು ತನ್ನ ಮುಖವನ್ನು ಒಂದು ಸಣ್ಣ ಮುಗುಳುನಗೆಯನ್ನು ತರಿಸಿಕೊಂಡನು. ಅಮಲಿನಲ್ಲಿರುವ ವಿಕ್ರಮ್ನನ್ನು ನಿಧಾನವಾಗಿ ಅಥರ್ವನ ಭುಜಕ್ಕೆ ವರ್ಗಾಯಿಸಿದನು. ವಿಕ್ರಮ್ನನ್ನು ತನ್ನ ಭುಜಕ್ಕೆ ಬಿಗಿಯಾಗಿ ಅಪ್ಪಿಕೊಂಡ ಅಥರ್ವ ಗೋಡೆಯ ಬದಿಯಲ್ಲಿ ಹೆದರಿ ನಡುಗುತ್ತಾ ನಿಂತಿದ್ದ ಯಾಶಿಕಾಳನ್ನು ಬೆಂಕಿಯಂತೆ ದಿಟ್ಟಿಸಿದನು. ಅವನ ನೋಟದಲ್ಲಿದ್ದ ಕ್ರೋಧ ಅವಳನ್ನು ಸುಟ್ಟು ಹಾಕುವಂತಿತ್ತು. ಮರ್ಯಾದೆಯಿಂದ ಮನೆಗೆ ಬಾ, ಇವತ್ತು ನಿನಗೆ ಸಮಾಧಿ ಕರ್ತೀನಿ ಯಾಶಿಕಾ ಎಂದು ಮರಣದ ಎಚ್ಚರಿಕೆಯನ್ನು ನೀಡಿಬಿಟ್ಟು ವಿಕ್ರಮ್ನನ್ನು ಹಿಡಿದುಕೊಂಡೇ ಅಥರ್ವ ಕೋಣೆಯಿಂದ ಹೊರಬಂದನು. ಅವರು ಹೊರಡುವಾಗ ನಕ್ಷತ್ರ ವಿಷ್ಣುವಿನ ಬಳಿ ಬಂದು ನಿಂತಳು. ಅವಳ ಕಣ್ಣುಗಳು ಕೃತಜ್ಞತೆ ಮತ್ತು ಪ್ರೀತಿಯಿಂದ ತುಂಬಿದ್ದವು. ತುಂಬಾ ಥ್ಯಾಂಕ್ಸ್ ಅಣ್ಣ ಎಂದು ಮನಸಾರೆ ಹೇಳಿಬಿಟ್ಟು ಅಥರ್ವನ ಹಿಂದೆಯೇ ಓಡಿದಳು ನಕ್ಷತ್ರ. ಅಣ್ಣ ಎಂಬ ಆ ಒಂದು ಮಾತು ವಿಷ್ಣುವಿನ ಹೃದಯದೊಳಗೆ ಯಾವುದೋ ಒಂದು ಹೊಸ ನೆಮ್ಮದಿಯನ್ನು, ಬದಲಾವಣೆಯನ್ನು ತಂದುಕೊಟ್ಟಿತು. ಬೆಳಿಗ್ಗೆ ಯಾಮಿನಿ ತೋರಿದ ಪ್ರೀತಿಯೂ ಈಗ ನಕ್ಷತ್ರ ಕೊಟ್ಟ ಗೌರವವೂ ಅವನೊಳಗಿದ್ದ ಆ ಹಳೆಯ ಒರಟುತನವನ್ನು ಮೆಲ್ಲನೆ ಕರಗಿಸತೊಡಗಿತು. ಮತ್ತೊಂದೆಡೆ ಕಾವ್ಯ ಇನ್ನೂ ಆತಂಕದಿಂದ ವಿಕ್ರಮ್ಗೆ ಸತತವಾಗಿ ಕಾಲ್ ಮಾಡುತ್ತಲೇ ಇರಲು ವಿಕ್ರಮ್ನ ಜೇಬಿನಲ್ಲೇ ಸೈಲೆಂಟ್ನಲ್ಲಿ ಬಿದ್ದಿತ್ತು. ಈ ಕಥೆ ಇನ್ನು ಮುಂದುವರೆಯುವುದು. ಥ್ಯಾಂಕ್ ಯು ಸೋ ಮಚ್.